ಹಲೋ ಈ ಮೈ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನನ್ನ ಜೊತೆ ಯಾರಿದ್ದಾರೆ ನೋಡಿ, ಇವರ ಫೇಸ್ ನೋಡಿದರೆ ಖಂಡಿತ ಗೊತ್ತಿರ್ಬೋದು. ಸುಮಾರು ಕನ್ನಡ ಸಿನಿಮಾಗಳಲ್ಲಿ ಇವರ ಮುಖವನ್ನು ನೋಡಿದ್ದೀರಾ. ತೇಜು ಬೆಳವಾಡಿ ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಹಾಯ್ ತೇಜು, ಹೇಗಿದ್ದೀರಾ? ಹಾಯ್, ಸಕ್ಕತ್ತಾಗಿದೆ. ನೀವು ಹೇಗಿದ್ದೀರಾ? ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ ಸಕ್ಕತ್ತಾಗಿದ್ದೀರಿ ಅಂತ. ನಾನು ತುಂಬ ಸಕ್ಕತ್ತಾಗಿದ್ದೀನಿ. ಬಟ್ ಎಲ್ಲೋಗಿದ್ರಿ ಇಷ್ಟು ದಿನ? ಏನು ಸಿನಿಮಾ ಮಾಡ್ತಿದ್ರಿ? ಅಂದರೆ ಎಲ್ಲೂ ಹೋಗಿಲ್ಲ, ಯಾವ ಸಿನಿಮಾನೂ ಆಕ್ಚುಲಿ ಮಾಡಿಲ್ಲ. ನಾನು ಯೋಗ ಹೇಳ್ಕೊಡ್ತಾ ಇದ್ದೀನಿ. ಓ ವಾವ್. ಐ ಥಿಂಕ್ ಲಾಸ್ಟ್ ಇಯರ್ ಮರ್ಯಾದೆ ಪ್ರಶ್ನೆ ಮತ್ತು ಲಾಫಿಂಗ್ ಬುದ್ಧ ಎರಡು ಒಂದು 2 months ಗ್ಯಾಪಲ್ಲೇ ರಿಲೀಸ್ ಆಗೋಯ್ತು. ಬಟ್ ಲಾಸ್ಟ್ 3 yearsಯಿಂದ ಆವೇಡ್ ಸಿನಿಮಾ ಮೇಲೆ ಕೆಲಸ ಆಗಿತ್ತು. ಆಮೇಲೆ ಲಾಸ್ಟ್ ಇಯರ್ ಅದೇ ಟೈಮಿಗೆ ರೂಪಾ ಜೊತೆ ಮಾತುಕತೆ ಶುರು ಆಗಿತ್ತು. ಅವ್ರಿಗೆ ಸ್ಕ್ರಿಪ್ಟ್ಸ್ ಬರುತ್ತಲ್ಲ, ಅಂದ್ರೆ ಸ್ಟೋರಿ ಬರುತ್ತೆ ಮನಸ್ಸಿಗೆ, ಅವಾಗ ಹಂಚ್ಕೊಳ್ಳೋದನ್ನ ತುಂಬಾ ಇಷ್ಟಪಡ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ. ಸೊ ಐ ಆಮ್ ಲಕ್ಕಿ ಇನಫ್. ಅವ್ರಿಗೆ ಆ ಥರ ಒಂದು ಸ್ಟೋರಿ ಬಂದಾಗ ನನಗೆ ಹೇಳಿದ್ರು. ನನಗೆ 3-4 ಸ್ಟೋರಿ ಹೇಳಿದ್ರು. ಅದ್ರಲ್ಲಿ ಅಸ್ಮಿನ್ ಅಂತ ಒಂದು ಮಾಡಿಬಿಟ್ವಿ ನಾವು. ನಾನು ನೋಡಿದೆ. ವಾಟ್ ಅ ಮೂವಿ. ಅಂದರೆ ನಿಮ್ಮ ಜೊತೆ ನಾವು ಟ್ರಾವೆಲ್ ಮಾಡ್ತೀವಿ ನೋಡುವಾಗ, ಆ ಮೂವಿ ನೋಡುವಾಗ ಆ ಫೀಲಿಂಗ್ಸ್, ಆ ಎಮೋಷನ್ಸ್. ಎಸ್, ಕರೆಕ್ಟ್. ಇದು 2 years ಬ್ಯಾಕ್ ನವೆಂಬರ್ ಟೈಮಲ್ಲಿ ಆಗಿದ್ದು ಅಲ್ವಾ. ಅದೇ ಟೈಮಲ್ಲಿ ನನಗೆ ಈ ಸ್ಟೋರಿನೂ ನಂಗೆ ಕಾಡ್ತಾ ಇದೆ. ಐ ವಿಲ್ ಡೂ ಇಟ್ ಸಮ್ ಡೇ ಅಂತ ಹೇಳಿದರು. ಸೊ ಲಾಸ್ಟ್ ಇಯರ್ ಕಾಲ್ ಮಾಡಿದಾಗ ನಂಗೆ ತುಂಬ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ, ಇದನ್ನ ಮಾಡಬೇಕು. ನಾನು ಎಕ್ಸೈಟೆಡ್ ಆಗಿದ್ದೆ. ದೆನ್ ಸ್ಟೋರಿ ಬೋರ್ಡೆಲ್ಲ ರೆಡಿ ಮಾಡಿ ಕಳಿಸಿದ್ರು. ನಾನು ನೀವು ಗಂಟು ಮೂಟೆ ನೋಡಿದ್ದೀರಾ ಅಲ್ವಾ, ಅಸ್ಮಿನೂ ನೋಡಿದ್ದೀರಾ ಅಂದ್ರೆ ಅವ್ರು ಬರೆಯೋ ರೀತಿಲಿ ಒಂಥರ ಒಳಗೆ ಹೊಟ್ಟೋಗ್ತಾರೆ, ನಮ್ಮನ್ನು ಒಳಗೆ ಕಳಿಸ್ತಾರೆ ಅವರು. ಹಾಂ. ಸೊ ನಾನು ಅದು ವೆರಿ ಡಿಸ್ಟರ್ಬ್ ಫಾರ್ ಅ ಫ್ಯೂ ಡೇಸ್. ಅದಾದಮೇಲೆ ನಾನೇ ಮಾಡಬೇಕು ಅಂತ ಅದು ಗೊತ್ತಾದಾಗ ಅದೊಂದು ಒಂದು ಚಾನ್ಸ್ ಸಿಗ್ಬೋದು, 2 ಚಾನ್ಸ್ ಸಿಗ್ಬೋದು, ಇದನ್ನ 3rd ಚಾನ್ಸ್ ವಿತ್ ರೂಪಾ ಅಲ್ವಾ. ಸೊ ಅದು ಇಟ್ಸ್ ಅನ್ ಓವರ್ವೆಲ್ಮಿಂಗ್ ಫೀಲಿಂಗ್. ಮತ್ತು ನನಗೆ ಈ ಸ್ಟೋರಿ ನಾನು ಇರ್ತೀನೋ ಬಿಡ್ತೀನೋ, ಈ ಸ್ಟೋರಿ ಆಗಲೇಬೇಕು ಅನ್ನೋದಿತ್ತು. ಓಕೆ. ಬಟ್ ಬರ್ದಿತ್ತು ಅನ್ಸುತ್ತೆ. ಐ ಆಮ್ ಅ ಪಾರ್ಟ್ ಆಫ್ ಇಟ್. ಆ್ಯಂಡ್ ಮುಗ್ದಿದೆ, ಶೂಟಿಂಗ್ ಮುಗ್ದಿದೆ. ಕೋಲಾರಲ್ಲೇ ಮಾಡಿದ್ವಿ ಶೂಟಿಂಗ್. ಆಲ್ಮೋಸ್ಟ್ 2.5 months ಅಲ್ಲೇ ಕೋಲಾರದಲ್ಲೇ ಇದ್ವಿ. ವೆರಿ ನೈಸ್. ಕೋಲಾರ ಚೆನ್ನಾಗಿತ್ತಾ? ಕೋಲಾರ ಸಕ್ಕದಾಗಿತ್ತು. ನಾನು ಎಲ್ಲ ರೂಮ್ಸ್ ಕೊಟ್ಟಿದ್ರಲ್ವ, ಒಂದು ಅಪಾರ್ಟ್ಮೆಂಟ್ ತೊಗೊಂಡು ಅಲ್ಲಿ ಬೇರೆ ಬೇರೆ ರೂಮ್ಸಲ್ಲಿ ಇದ್ವಿ. ನಾನು ದಿನ ಆಚೆ ಬಂದಾಗ ಒಂದು ಬಂಡೆ, ನಾನು 9th floor ಇದ್ದಿದ್ದು. ನನ್ನ ಇದಕ್ಕೆ ನೇರಕ್ಕೇನೆ ಒಂದು ಬಂಡೆ ಕಾಣೋದು. ದಿನ ಗುಡ್ ಮಾರ್ನಿಂಗ್ ಹೇಳೋದು. ಎಷ್ಟು ಬಂಡೆಗಳ ನಡುವೆ ಇವಾಗ ನಂಗೆ ಅರ್ಥ ಆಗ್ತದೆ ಅವ್ರ ಗಂಟು ಮುಟ್ಟೆನಲ್ಲಿ ಶಿ ಸ್ಟಾರ್ಟ್ಸ್ ಆಫ್ ವಿತ್ ಈ ಬಂಡೆಗಳ ನಡುವೆ ಅಂತ. ನಾವು ಅವ್ರು ಬೆಳೆದಿರೋದೇ ಅಲ್ಲಿ ಅಲ್ವಾ. ಐ ಕುಡ್ ಫೀಲ್ ಇಟ್. ಇದ್ದದ್ದು 2.5 ತಿಂಗಳಲ್ಲಿ ಅಷ್ಟು ಬೇರೆ ಬಂಡೆಗಳ ಥರ ಇಲ್ಲ ಅಲ್ಲಿ. ಅದು ಒಂಥರ ಬೋರ್ಡ್ ಬಂಡೆ ಇರುತ್ತಲ್ಲ, ಅದು ನಿಮ್ಮ ಜೊತೆ ಮಾತಾಡ್ತದೆ ಅಂತ ಅನ್ಸುತ್ತೆ. ಅದಕ್ಕೆ ಏನೋ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅನ್ಸ್ತಾ ಇರುತ್ತೆ. ಸೊ ತುಂಬ ಚೆನ್ನಾಗಿ. ಅದು 2.5 ತಿಂಗಳು ಒಂಥರ ಬೆಂಗಳೂರಲ್ಲಿ ಇದ್ದಿದ್ರೆ ನಂಗೆ ಅನ್ಸೋದು ಈ ಮೂವಿ ಆಗಿರ್ತಿರ್ಲಿಲ್ಲ ಅಂತ. ಸೊ ಕೋಲಾರದಲ್ಲಿ ಇದ್ದಿದ್ದಕ್ಕೆ ಈ ಮೂವಿ ಆಯಿತು ಅಂತ. ಬಟ್ ನೀವು ನಿಮ್ಮನ್ನು ನೋಡಿದ್ರೆ ನನಗೆ ನೀವು ಲೈಫಿಗೆ ತುಂಬ ಗ್ರ್ಯಾಟಿಟ್ಯೂಡ್ ಇದ್ದೀರಾ ಅಂತ ಅನಿಸುತ್ತೆ. ನೀವು ತುಂಬ ಏನು ನೀವು ಮಾತಾಡುವಾಗಿರುವಂಥ ಖುಷಿನೇ ಬೇರೆ. ನೀವು ತುಂಬ ಎಲ್ಲದಕ್ಕೂ ಥ್ಯಾಂಕ್ಫುಲ್ ಇದ್ದೀರಾ. ಅದು ಹೇಗೆ? ತುಂಬ ಗ್ರ್ಯಾಟಿಟ್ಯೂಡ್ ನಿಜವಾಗ್ಲೂ ಎಲ್ಲದಕ್ಕೂ ಇದೆ. ಯಾಕೆಂದರೆ ನನ್ಗೆ ಆ ಅವೇರ್ನೆಸ್, ಅಷ್ಟು ಬೇಸಿಕ್ ಅವೇರ್ನೆಸ್ ಇದೆ ದಟ್ ಎಲ್ಲರಿಗೂ ಸಿಗೋದಿಲ್ಲ. ಯಾಕೆಂದರೆ ನಾನಿವಾಗ ಫಸ್ಟ್ ಸಿನಿಮಾ ಮಾಡಿದ್ದು ನಾನು 2015ನಲ್ಲಿ. 2015ಇಂದ 2025ವರೆಗೂ ನಾನು ಬರೀ 5 ಸಿನಿಮಾ ಮಾಡಿರೋದು ಅಲ್ವಾ. ಮತ್ತು ನನಗನ್ಸೋದು ನಾನು ಮಾಡಿರೋ ಎಲ್ಲ ಸಿನಿಮಾ ಸ್ಟೋರಿದು ತುಂಬ ಚೆನ್ನಾಗಿತ್ತು. ಮತ್ತು ನಾನು ಕ್ರಿಯೇಟರ್ಸ್ ಆಗ್ಬೋದು, ಆ್ಯಕ್ಟರ್ಸ್ ಇರ್ಬೋದು, ತುಂಬ ಒಳ್ಳೆ ಜನ ಸಿಕ್ಕಿದ್ದಾರೆ. ಎಲ್ಲರಿಗೂ ಈ ಚಾನ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಸೊ ಐ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನನಗೇನು ಸಿಕ್ಕಿದೆ ಮತ್ತು ನಾನು ಈ ಚೂಸ್ ಮಾಡೋಕ್ಕೆ ಅವಕಾಶಗಳು ಸಿಗ್ತಾ ಇದೆಯಲ್ಲ, ಸೊ ಅದಕ್ಕೆ. ಬಟ್ ಒಂದು ಮಾತಿದೆ, ಈಗ ಆಕ್ಟರ್ ಅಂತ ಇದ್ದವರು ಅದರ ಇನ್ನೇನಾದ್ರೂ ರಿಸೋರ್ಸ್ ಇಟ್ಕೊಂಡಿರ್ಬೇಕು, ಇಟ್ಕೊಳ್ಳೇಬೇಕು. ಎಸ್ಪೆಷಲಿ ನೀವು ಸ್ಟಾರ್ ಆಗಿಲ್ಲ ಅಂದ್ರೆ, ನಿಮ್ಗೆ ಇದ್ರ ಬಗ್ಗೆ ಪ್ಯಾಷನ್ ಇದ್ರೆ, ನೀವು ಇದನ್ನೇ ಮಾಡ್ತೀರಾ ಅಂತ ಕೂತ್ಕೊಂಡಾಗ ಏನಾಗುತ್ತೆ, ಎಲ್ಲರಿಗೂ ಇಟ್ಸ್ ನಾಟ್ ಲಕ್ ಬೈ ಚಾನ್ಸ್ ಅಂತ ಒಂದು ಫರಾನ್ ಅಖ್ತರ್ದು ಹಿಂದಿನಲ್ಲಿ ಮೂವಿ ಇದೆ, ಜೋಯ್ ಅಖ್ತರ್ ಮಾಡಿರೋದು. ಬರೀ ನಿಮ್ ಟ್ಯಾಲೆಂಟ್ ಇದ್ರೆ ಸಾಲದು, ಅದೇ ಟೈಮಿಗೆ ಯಾರೋ ನಿಮ್ಮನ್ನ ಗುರ್ತಿಸ್ಬೇಕು. ಅವ್ರು ಗುರ್ತಿಸಿರೋರ್ಗೆ ಫಂಡ್ ಮಾಡೋದಕ್ಕೆ ಒಬ್ರು ಪ್ರೊಡ್ಯೂಸರ್ ಸಿಗ್ಬೇಕು, ಆ ಸಿನಿಮಾ ಕ್ಲಿಕ್ ಆಗ್ಬೇಕು, ಆಡಿಯನ್ಸ್ಗೆ ಮೆಚ್ಚುಗೆ ಆಗ್ಬೇಕು. ಸೊ ನಿನ್ ಟ್ಯಾಲೆಂಟ್ ಇರ್ಬೋದು, ಇಲ್ಲದೆ ಇರ್ಬೋದು, ಬಟ್ ನೀನು ಟ್ಯಾಲೆಂಟ್ ಇದ್ಕೊಂಡು ನಾನು ಯಾಕೆ ಕ್ಲಿಕ್ ಆಗ್ತಿಲ್ಲ ಅಂತ ಈ ಜರ್ನಿಲಿ ಹೊರಟ್ರೆ ವಿಲ್ ಬಿಕಮ್ ಬಿಟರ್ ವೆರಿ ಕ್ವಿಕ್ಲಿ ಅಂತ ನಂಗೆ ಅನ್ಸುತ್ತೆ. ಸೊ ಇದನ್ನ ಇನ್ಕಮ್ ಆಗಿ ಇಟ್ಕೊಳ್ದೆ ಬೇರೆ ಏನಾದರೂ ಇಟ್ಕೊಂಡು ಇದನ್ನ ಪ್ಯಾಷನ್ ಆಗಿ ಮುಂದುವರಿಸಬೇಕಾಗುತ್ತೆ. ಇದನ್ನೇ ನಾನು 100% ಇದರಲ್ಲೇ ಮಾಡ್ತೀನಿ ಅಂತ ಹೇಳಿದ್ರೆ ನನಗನ್ಸೋದು, ಎಸ್ಪೆಷಲಿ ಫಾರ್ ಆಕ್ಟರ್ಸ್, ನಾವು ಜಾಬ್ ಕೊಡಲ್ಲ ಯಾರಿಗೂ, ನಾವು ಜಾಬ್ ಟೇಕರ್ಸು. ನಂಗೆ ನಮ್ಮ ತಂದೆ ಮೊದಲಿಂದ ನಾನು ಹೇಳ್ತಿದ್ದು, ವೈ ಈ ಫೀಲ್ಡ್ನ ಪ್ರೊಫೆಷನ್ ಮಾಡ್ಕೋಬೇಡ,
ಎನಿಥಿಂಗ್ ಎಲ್ಸ್. ಈಗ ಡೈರೆಕ್ಟರ್ ಈಸ್ ಅ ಜಾಬ್ ಪ್ರೊವೈಡರ್ ಅಲ್ವಾ, ನಾವು ಟೇಕರ್ಸ್ ಆಗಿರೋವಾಗ ಯಾವ್ದು ಕೊಡ್ತಾರೋ ತಗೋಬೇಕಾಗತ್ತೆ. ನಾವು ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ ಫೈನಾನ್ಸ್ಗೆ ಅಂದರೆ ನಂಗೆ ಇಷ್ಟ ಇಲ್ಲ. ನನಗೆ ತುಂಬ ಇಂಪಾರ್ಟೆಂಟು. ಸೊ ನಾನು ಏನೇನೋ ಮಾಡೋಕ್ಕಾಗಲ್ಲ. ನಾನು ಏನೇನೋ ಮಾಡೋಕ್ಕಾಗಲ್ಲ ಅಂದರೆ ನಾನು ಹೊಟ್ಟೆ ತುಂಬಿಸೋದಕ್ಕೆ ಬೇರೆ ಏನಾದರೂ ಇರಬೇಕು. ಟ್ರೂ. ಸೊ ಅಷ್ಟು ಕ್ಲಾರಿಟಿ ಇದೆ. ಬಟ್ ಈ ಕ್ಲಾರಿಟಿ ನಿಮಗೆ ಯಾವಾಗ ಬಂತು? ಯಾಕಂದರೆ ತುಂಬ ಮೆಚೂರ್ ಟಾಕ್ ಇದು. ಯಾಕಂದರೆ ನಿಮ್ಗೆ ಐಡಿಯಾ ಇದೆ, ಕೆಲವರೆಲ್ಲ ಬಂದ ಮೇಲೆ ಇಲ್ಲಿ ಬಿದ್ದ ಮೇಲೆ ಸೋತ ಮೇಲೆ ನಂಗೆ ಬೇಡ ಅಂತ ಹೋಗ್ಬಿಡ್ತಾರೆ. ಅದು ಒಂದೆರಡು ಹಿಟ್ ಸಿಗುತ್ತೆ, ಆಮೇಲೆ ಅವರು ಕೆಲವೊಂದ್ಸಲ ಸೋಲ್ತಾರೆ. ಯಾಕಂದರೆ ಇಲ್ಲಿ ಎಲ್ಲ ಟೈಮಲ್ಲಿ ನಾನು ರಾಜನಾಗಿರ್ತೀನಿ ಅಂತ ಇರೋದಕ್ಕೆ ಆಗಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಮೇಲ್ನೋಟದಲ್ಲಿ ಚಿತ್ರರಂಗ ನೋಡಿದಾಗ. ಸೊ ಈ ಮೆಚುರಿಟಿ ಯಾವಾಗ ಬಂತು ನಂಗೆ ಬೇರೆ ಈ ಬ್ಯಾಕ್ ಬೋನ್ ಏನಾದರೂ ಕೆಲಸ ಇರಬೇಕು, ಜೊತೆಗೆ ನನ್ನ ಪ್ಯಾಷನನ್ನು ನಾನು ಮುಂದುವರಿಸಬೇಕು, ಅದು ಒಳ್ಳೆ ಕತೆ ಇಟ್ಕೊಂಡು. ಇದು ನನಗೆ ಚಿಕ್ಕ ವಯಸ್ಸಿಂದ ತಲೆಗೆ ಬಂದಿರೋ ಫೀಡಿಂಗು. ಬಿಕಾಸ್ ಅವ್ರು ಸ್ಟ್ರಗಲ್ ಇತ್ತಾ ಪ್ರಕಾಶ್ ಸರ್ದು? ಅಪ್ಪ ಅಂದು ತುಂಬಾ ಸ್ಟ್ರಗಲ್ ಇತ್ತು. ಅಂಡ್ ಅಪ್ಪ ಈ ಇಂಡಸ್ಟ್ರಿಯಲ್ಲಿ ಅಲ್ವಾ ಇದ್ದಿದ್ದು, ಅಪ್ಪ ಜರ್ನಲಿಸ್ಟ್ ಆಗಿದ್ದು, ರೈಟ್? ಸೊ ಹಾಗಂತಲ್ಲ, ಈ ಆಕ್ಟರ್ಸ್ ಆಗೋದಿದೆಯಲ್ಲ, ಅದು ಚಟ ಬೇರೆ, ಅದು ಒಳ್ಳೆ ಚಟ ಅಲ್ಲ. ಆಕ್ಟಿಂಗ್ ಚಟ ಒಳ್ಳೇದು. ನಾನು ಹೀರೋ ಆಗ್ತೀನಿ ಅಥವಾ ಹೀರೋಯಿನ್ ಆಗ್ತೀನಿ ಚಟ ಸ್ವಲ್ಪ ಸ್ಕೇರಿ ಅಂತ ಅನ್ಸುತ್ತೆ. ನಮ್ಗೆ ಚಿಕ್ಕ ವಯಸ್ಸಿಂದ ಇತ್ತು, ನೋ ಆಕ್ಟರ್ ಆಗೋಂಗಿಲ್ಲ, ಪ್ರೊಫೆಷನ್ ಆಕ್ಟರ್ ಆಗೋಂಗಿಲ್ಲ, ಇದು ನಿನ್ನ ಹಾಬಿ ಆಗಿರಬೇಕು, ಯಾವಾಗಲೂ ಹವ್ಯಾಸ ರಂಗಭೂಮಿಯಾಗೆ ತಗೋಬೇಕು ಅಂಥದನ್ನ ನನಗೆ ಎಷ್ಟು ಫೀಡಿಂಗ್ ಆಗೋಗಿದೆ ಚಿಕ್ಕ ವಯಸ್ಸಿಂದ ಅಂದರೆ, ಗಂಟು ಮೂಟೆ ಮಾಡಿದಾಗ ಸ್ವಲ್ಪ ಶಾಕ್ ಆಗೋದು ಮನೇಲಿ ಎಲ್ಲರಿಗೂ. ಬಿಕಾಸ್ ನಾನು ತುಂಬ ಒಬಿಡಿಯಂಟ್ ಚೈಲ್ಡ್. ಯಾವತ್ತು ಒಬಿಡಿಯಂಟ್ ಓನ್ಲಿ ಅಪ್ಪ ಅಮ್ಮ, ಇನ್ನು ಯಾರು ಮಾತ್ರ ಕೇಳ್ತಾ ಇರಲಿಲ್ಲ, ಆಯ್ತಾ? ಇವರೆಲ್ಲರ ಜೊತೆ ನಾನು ಮಾನ್ಸ್ಟರ್ ಥರ ಇರ್ತಾರೆ. ಸೊ ಅಪ್ಪ ಅಮ್ಮನ ಪರ್ಮಿಷನ್ ಕೇಳಿದೆ, ನಾನೇ ನಿರ್ಧಾರ ತೊಗೊಂಡು ಮಾಡಿದ್ದು ಮೊದಲನೇ ಡಿಸಿಷನ್ ಗಂಟು ಮೂಟೆ ಮಾಡೋದು. ಬಟ್ ಅದಕ್ಕೆ ಸಿಕ್ಕಿರೋ ಸಪೋರ್ಟ್ ಕೂಡ, ಯಾಕಂದರೆ ಆ ಸೀನ್, ಆ ಮೂವಿ ನಾನು ನೋಡಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೂಡಿ ಬಂತು. ಬಟ್ ಅದು ನಿಮ್ಗೆ ಯಾವುದೋ ಒಂದು ಇಂಟರ್ವ್ಯೂಲ್ಲೂ ನಾನು ನೋಡಿದೆ, ಆ ಸೀನ್ಸ್ಗಳಿಗೆ ಕೆಲವೆಲ್ಲ ರಿಸ್ಟ್ರಿಕ್ಷನ್ ಇತ್ತು. ಬಟ್ ಸ್ಟಿಲ್ ನಿಮ್ಮ ಅಮ್ಮ ಒಪ್ಕೊಂಡ್ರು. ಅಪ್ಪ ಒಂದ್ಸಲ ಇಲ್ಲ, ಅಪ್ಪ ಅಮ್ಮ ನನ್ನ ಪರ್ಮಿಷನ್ ಕೇಳಿಲ್ಲ, ನಾ ಇದನ್ನ ಮಾಡ್ತಾ ಇದ್ದೀನಿ ಅಂತ. ರೈಟ್, ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದು. ರೈಟ್, ಶೂಟಿಂಗ್ ಶುರು ಆದಾಗ ಹೋಗಿ ಹೇಳಿದ್ದು ನಾನು. ಅಲ್ಲ, ನನ್ಗನ್ಸುತ್ತೆ ಇದು ರಿಯಾಕ್ಷನ್ ಹೇಗಿತ್ತು? ಯಾಕಂದ್ರೆ ತುಂಬಾ ಬೇಜಾರಾಯ್ತು ಅವ್ರಿಗೆ. ಅಂದ್ರೆ ಆಗದೆ ಇರುತ್ತಾ ಅಂದರೆ ಏನಾಯ್ತು, ಇಷ್ಟು ದಿನ ಎಲ್ಲ ಹೇಳಿದೀವಲ್ಲ, ಏನಾಯ್ತು? ಬಟ್ ದೇ ಆಲ್ಸೋ ಟ್ರಸ್ಟೆಡ್. ನಾನು ಏನೋ ಅದನ್ನ ಮೀರಿ ನಾನು ಹೂ ಅಂತಿದ್ದೀನಿ ಅಂದರೆ ಇದ್ರಲ್ಲಿ ಏನೋ ಒಂದು ಇರಬೇಕು ಅನ್ನೋದನ್ನ ಅವ್ರು ಒಪ್ಕೊಂಡ್ರು. ರೈಟ್, ಅಂದ್ರೆ ಅವ್ರಿಗೆ ಅವ್ರು ಕನ್ವಿನ್ಸ್ ಮಾಡ್ಕೊಂಡ್ರು ಅನ್ಸುತ್ತೆ. ಮೂವಿ ನೋಡಿದಾಗ ಇವತ್ತಿಗೂ ಇಬ್ರಿಗೂ ತುಂಬಾ ಹೆಮ್ಮೆ ಇದೆ ಅದ್ರ ಬಗ್ಗೆ. ಎಲ್ಲ ಅದನ್ನ ಮೆಚ್ಕೊಂಡಿದಾರಲ್ವಾ? ಗಂಟು ಮೂಟೆ ಒಂಥರ, ಎಸ್ಪೆಷಲಿ ಒಂದು ಹುಡುಗಿಗೆ ನಮ್ಮ ಇಂಡಸ್ಟ್ರಿನಲ್ಲಿ ಒಂದು ಆಕ್ಟರ್ಗೆ ಏನೇನೇನೇನು ಬೇಕೋ ಎಕ್ಸ್ಪ್ಲೋರೇಷನ್ ಎಲ್ಲ ಸಿಗುತ್ತೆ ಆ ಸ್ಕ್ರಿಪ್ಟಲ್ಲಿ. ರೈಟ್, ಹೌ ಟು ಯೂಸ್ ಯು ಅನ್ನೋದನ್ನ, ಹೌ ಟು ಯೂಸ್ ಅನ್ ಆಕ್ಟರ್ ಅನ್ನೋದನ್ನ ರೂಪನಿಂದ ತಗೋಬೇಕು. ಯಾಕೆಂದರೆ ಸೋ ಮೆನಿ ಪೀಪಲ್ ಆರ್ ಗುಡ್ ನಾವು. ನನ್ಗೆ ಆ್ಯಕ್ಚುಲಿ ಬಯಸೋದು, ನಮ್ಮಲ್ಲಿ ಇವಾಗ ಯಾರ್ಯಾರು ಹೊಸ ನಟಿಯರು ಬರ್ತಾ ಇದ್ದಾರೆ ಎಲ್ಲರಿಗೂ ಒಂದ್ಸರ್ತಿ ರೂಪನ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಗಬೇಕು. ಬಿಕಾಸ್ ಶಿ ಈಸ್ ರಿಯಲಿ ಗುಡ್. ಆ್ಯಂಡ್ ನಿಮ್ಮಲ್ಲಿ ಎಷ್ಟು ಟ್ಯಾಲೆಂಟ್ ಇದ್ದಾಗ ಅದನ್ನ ಯುಟಿಲೈಸ್ ಮಾಡೋರು ಯಾರಾದ್ರೂ ಇರಬೇಕು. ಅದೇ ನನಗೆ ಈ ಫೀಲ್ಡ್ಗೆ ಬಂದಾದ್ಮೇಲೆ ಸ್ವಲ್ಪ ಅನಿಸ್ತಾ ಇರೋದು, ಆಕ್ಟಿಂಗ್ ಸ್ಕಿಲ್, ಆ ಟ್ಯಾಲೆಂಟ್ನ ತೋರಿಸೋದು ಅದು ಜಸ್ಟ್ ಇರುತ್ತೆ ನಟರ ಹತ್ರ, ಅದನ್ನ ಹೊರಗೆ ತೆಗಿಸೋವಂಥ ಕೆಲಸ ನಿರ್ದೇಶಕರದ್ದು ಅಂತ. ಸೊ ನಿರ್ದೇಶಕರು ಎಷ್ಟು ಪವರ್ಫುಲ್ ಇರ್ತಾರೋ ಆಕ್ಟಿಂಗ್ ಅಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು 100%. ನೀವಂತೂ 100% ಅದನ್ನ ಒಪ್ತೀರಾ. ಬಟ್ ಈಗ ನಿಮ್ಗೊಂದು 1 ಕೋಟಿ ಕೊಡ್ತೀನಿ, ಈ ಜಾನರ್ ಸಿನಿಮಾ ನಿಮ್ಗೆ ಇಷ್ಟ ಇಲ್ಲ, ಈ ಜಾನರ್ ಸಿನಿಮಾ ಮಾಡಬೇಕು ಅಂದರೆ ನೀವು ಮಾಡ್ತೀರಾ? ಬಟ್ ಯಾವ ಜಾನರ್ ಸಿನಿಮಾ ನೀವು ಮಾಡೋಕ್ಕೆ ಇಷ್ಟ? ನಾನು ಎಲ್ಲರೂ ರೇಗಿಸ್ತಾ ಇದ್ದಾರೆ, ಬರೀ ಫೀಲ್ ಗುಡ್ ಮೂವೀಸ್ ಮಾಡ್ಕೊಂಡಿರೋಕ್ಕಾಗಲ್ಲ. ನಾನು ಅದನ್ನೇ ಇಷ್ಟಪಡ್ತಿರೋದು. ನಾನು ಏನು ಮಾಡಲಿ? ಈಗ ನಾನು ಇವಾಗ ರೀಸೆಂಟ್ ಟೈಮ್ಸಲ್ಲಿ ಸೂಪರ್ ನ್ಯಾಚುರಲ್ ಮೂವಿ ಸ್ಕ್ರಿಪ್ಟ್ಸ್ ಬರ್ತಾ ಇದೆ. ನಾನು ರೆಸೊನೇಟ್ ಆಗಲ್ಲ ಅದ್ರ ಜೊತೆ. ನಾನು ಯಾರೋ ಏನೋ ಅತ್ಯಾಚಾರ ಮಾಡೋದು, ಅದನ್ನ ರಿವೆಂಜ್ ತೊಗೊಳೋದಕ್ಕೆ ನಾನೇನೋ ಆಗಿ ಬರೋದು ನಂಗೆ ರೆಸೊನೇಟ್ ಆಗಲ್ಲ. ಎಷ್ಟೊಂದು ಜನಕ್ಕೆ ಆಗ್ಬೋದು, ಅವ್ರು ಮಾಡಿದಾಗ ಅವ್ರ ಶ್ರದ್ಧೆ ಅದ್ರಲ್ಲಿ ಕಾಣಿಸುತ್ತೆ. ಸೊ ಮೂವಿ ಚೆನ್ನಾಗಿ ಆಗ್ಬೋದು. ನನಗೆ ಅದ್ರಲ್ಲಿ ನಂಬಿಕೆ ಇಲ್ದಿರೋ ಇವಾಗ ನಾನು ಹೆಂಗೆ ಚೆನ್ನಾಗಿ ಮಾಡಲಿ ಅದನ್ನ? ಸೊ ನೀವೆಲ್ಲ ಪಾತ್ರವನ್ನ ಪ್ರೀತಿಸಿ ಮಾಡ್ತೀರಾ? ಎಸ್, ನನಗೆ ಅದು ಒಪ್ಪಿಗೆ ಆಗಿಲ್ಲ, ನನಗೆ ಅದು ವಾವ್ ಅನ್ಸಿಲ್ಲ ಅಂದರೆ ನಾನು ಹೆಂಗೆ ಆಡಿಯನ್ಸ್ನ ವಾವ್ ಮಾಡಿಸ್ಲಿ? ಟ್ರೂ. ಸೊ ನಾನು ಅದರಲ್ಲಿ ಫುಲ್ ಮುಳುಗೋಗ್ಬೇಕು, ಆವಾಗ ನಾನು ಆಡಿಯನ್ಸ್ನ ಮುಳುಗಿಸ್ಬೋದು, ಇಲ್ಲಾಂದರೆ ಆಗಲ್ಲ. ಬಟ್ ನಿಮ್ಗೆ ಅನ್ಸುತ್ತಾ ನಿಮ್ಮ ಈ ಥಾಟ್ ನಿಮ್ಮ ಕೆಲಸಕ್ಕೆ ಎಫೆಕ್ಟ್ ಮಾಡಿದೆ ತುಂಬ ಸಲ ಅಂತ? ಅಂದ್ರೆ ಪ್ರಾಜೆಕ್ಟ್ ಬಂದಾಗ ಪಾಸಿಟಿವ್ಲಿ ಎಫೆಕ್ಟ್ ಮಾಡಿದೆ. ಬಿಕಾಸ್ ನಾನು ಏನೇನು ಮಾಡಿದ್ದೀನೋ ನಾನು 100% ಕೊಟ್ಟಿದ್ದೀನಿ. ನನಗೆ 100% ಕನ್ವಿನ್ಸ್ ಆಗಿಲ್ಲದೆ ಒಂದು ಪ್ರಾಜೆಕ್ಟ್ ಹೋಗಿ ಒಪ್ಕೊಂಡಿದ್ದೀನಿ. ಫಸ್ಟ್ ಡೇನೇ ಬ್ಯಾಕ್ಔಟ್ ಆಗಿ ನನಗೆ ಇದು ವರ್ಕೌಟ್ ಆಗ್ತಾ ಇಲ್ಲ, ಸಾರಿ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಶೂಟಿಂಗ್ ಫಸ್ಟ್ ಡೇ ರೈಟ್. ಸೊ ನನಗೆ ಅವತ್ತಿನ ದಿನಾನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ, ನನಗೆ ಸ್ಕ್ರಿಪ್ಟ್ ಕನ್ವಿನ್ಸ್ ಆಗಿದ್ರೆ ಮಾತ್ರ
ಇನ್ವೆಸ್ಟ್ ಮಾಡ್ಕೋ, ಬೇರೆ ಟೈಮ್ನ ಇದು ಅವ್ರ ಟೈಮು ಹಾಳು, ನನ್ನ ಟೈಮು ಹಾಳು. ಬಟ್ ಆ ಸ್ಟ್ರಾಂಗ್ ಡಿಸಿಷನ್ ಹೆಂಗೆ ತಗೊಂಡ್ರಿ ಅಂತ? ಯಾಕಂದರೆ ಈಗ ದೊಡ್ಡ ದೊಡ್ಡ ಆ್ಯಕ್ಟರ್ಗೆ ಸ್ವಲ್ಪ ನಂಗೆ ಇದು ಮಾಡೋಕ್ಕಾಗಲ್ಲ, ನಾನು ಹೊರಟೋಗ್ಬಿಡ್ತೀನಿ ಅನ್ನೋದಿರುತ್ತೆ. ಆ್ಯಂಡ್ ಈಗ ಸ್ಟಾರ್ಟಿಂಗ್ ಗ್ರೋಯಿಂಗ್ ಆ್ಯಕ್ಟರ್ಸ್ ಯಾರಾದ್ರು ಈ ಥರ ಹೇಳಿದ್ರು ಅವ್ರಿಗೆ ಅಹಂಕಾರ ಅನ್ನೋ ಮಾತು ಬಂದುಬಿಡುತ್ತೆ. ಯಾಕಂದರೆ ಬಿಡು ಇನ್ನು ಮಾಡಲ್ವಂತೆ ಅನ್ನೋದೇ ಹೇಳೋದು. ಅದು ನಾವು ಎಷ್ಟೇ ಜೆನ್ಯೂನ್ ಇದ್ರೂ ಕೂಡ ನಮ್ಮ ಮನಸ್ಸಲ್ಲಿ ನಮ್ಗೆ ಒಳ್ಳೆ ಕತೆ ಮಾಡಬೇಕು ಅಂತ ಇದ್ರೂ ಕೂಡ ಅವರ ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅನ್ನೋದು ನಮ್ಗೆ ನೋಡಿದಾಗ ಗೊತ್ತಾಗಿದ್ರು ಕೂಡ ನಮ್ಮನ್ನೇ ದೂರ್ತಾರೆ. ಇಂಥ ಸಿಚುವೇಶನ್ ನೀವು ಫೇಸ್ ಮಾಡಿಲ್ಲ ಅನ್ಸುತ್ತೆ. ಮಾಡಿದ್ರೆ ನನಗೆ ಗೊತ್ತಾಗಿಲ್ಲ, ಅವ್ರು ಏನೋ ಹಿಂದೆ ಮಾತಾಡ್ಕೊಂಡು ಹೋಗಿದ್ರೆ ನನಗೆ ಗೊತ್ತಾಗಿಲ್ಲ. ಇದು ಆಕ್ಚುಲಿ ಬೆನಿಫಿಟ್. ಅಕಸ್ಮಾತ್ ಆಗಿದ್ರೆ ಅವ್ರಿಗೂ ಒಳ್ಳೇದು, ನನಗೂ ಒಳ್ಳೇದು ಅಲ್ವಾ? ಯಾಕೆಂದ್ರೆ ನಾನು ಕಷ್ಟಪಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ನಾನು ಇಷ್ಟಪಟ್ಕೊಂಡು ಮಾಡಬೇಕು. ಸೊ ಇಟ್ಸ್ ಓಕೆ. ಅಕಸ್ಮಾತ್ ಅವ್ರು ನನ್ನನ್ನು ಅಪಾರ್ಥ ಮಾಡ್ಕೋತಾ ಇದ್ದಾರೆ. ನಾನು ಐ ಆಮ್ ಅ ಸ್ಟ್ರಾಂಗ್ ಬಿಲೀವರ್ ಆಫ್ ಒನ್ ಥಿಂಗ್. ಯಾರಾದರೂ ನಿಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಉದ್ದೇಶನೇ ನಿಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಇಲ್ಲಾಂದ್ರೆ ಅವ್ರು ನಿಮ್ಮನ್ನ ಕ್ಲಾರಿಫಿಕೇಶನ್ ಕೇಳ್ತಾರೆ, ಡಿಡ್ ಯು ಮೀನ್ ದಿಸ್ ಅಂತ ಕೇಳ್ತಾರೆ. ಅವ್ರು ಅಸ್ಯೂಮ್ ಮಾಡ್ತಿದ್ದಾರೆ ಅಂದರೆ ದೇ ಕೇಮ್ ವಿತ್ ದ ಇಂಟೆನ್ಷನ್ ಆಫ್ ಅಸ್ಯೂಮಿಂಗ್. ಸೊ ಇಟ್ಸ್ ಓಕೆ. ಅವ್ರು ಅಷ್ಟು ದೃಢ ತೀರ್ಮಾನ ಇರೋವಾಗ ನಾನು ಯಾರು ಅವ್ರ ಮನಸ್ಸನ್ನ ಇಲ್ಲ ಹಿಂಗಲ್ಲ ನಾನು ಹಂಗೆ ಅಂತ ಹೇಳೋದಕ್ಕೆ. ನಂಗೆ ಟೈಟ್ ಸರ್ಕಲ್ ಒಂದಿದೆ, ಆ ಸರ್ಕಲ್ಲು ನನ್ನ ಸೇಫ್ಟಿ ಬಬಲ್. ಆ ಬಬಲಲ್ಲಿ ನಾನು ಖುಷಿಯಾಗಿದ್ದೀನಿ. ರೂಪ ಅಂತವರು ಹೊಸೊಬ್ರು ನನಗೆ ತುಂಬ ರೇರ್ ಸಿಗೋದು ಅಲ್ವಾ, ಅಂಥವ್ನು ನಾನು ತುಂಬ ಪ್ರೆಷಸ್ ಅಂತ ಅನ್ಕೋತೀನಿ. ಐ ವ್ಯಾಲ್ಯೂ ದೆಮ್ ಅ ಲಾಟ್. ಯಾಕೆಂದರೆ ವೈ ಶುಡ್ ಎನಿಬಡಿ ಲೈಕ್ ಯು? ಅದು ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿದ್ರೆ ಒಂದು, ಅಡಲ್ಟ್ ಆದಮೇಲೆ ಯಾರಾದರೂ ನಿಮ್ಮನ್ನು ಇಷ್ಟಪಡ್ತಾರೆ ಅಥವಾ ಗುರುತಿಸ್ತಾರೆ ಅಂದರೆ ದೇ ಆರ್ ಸ್ಪೆಷಲ್ ಅಲ್ವಾ? ಸೊ ಅದು ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ಯಾಕೆ ಅವ್ರು ಸ್ಪೆಷಲ್ ಅಂತ. ಎಸ್, ಈಗ ಮೂವಿ ಒಂದು ಮಾಡ್ತಿದ್ದೀರಾ, ಬಟ್ ನಿಮ್ದೊಂದು ಕನಸಿರುತ್ತಲ್ಲ, ಈ ಪಾತ್ರ ನಾನು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತಪ್ಪ, ನೀವು ತುಂಬ ಡ್ರೀಮ್ ಮಾಡ್ತಿದ್ದೀರಾ ನಂಗೆ ಇಂಥ ಪಾತ್ರ ಒಂದು ಮಾಡಬೇಕು ಅಂದರೆ ಯಾವ ಪಾತ್ರ ಡ್ರೀಮ್ ಮಾಡ್ತಿದ್ದೀರಾ ತುಂಬ ಮ್ಯಾನಿಫೆಸ್ಟೋ? ಅಂದರೆ ಒಂದು 3-4 ಇಯರ್ಸ್ ಹಿಂದೆ ಕೀರ್ತಿ ಸುರೇಶ್ದು ಮಹಾನಟಿ ಬಂದಿತ್ತಲ್ಲ, ಐ ಫೀಲ್ ಅದೊಂದು ಗ್ರೋತ್ ಇದೆಯಲ್ಲ, ಇಟ್ಸ್ ಸಕ್ಕದಾಗಿ ಅನ್ಸಿತ್ತು. ಓಕೆ. ಇವಾಗ ನಂಗೆ ಅನಿಸ್ತಾ ಇರೋದು ಲಾಲಾ ಲ್ಯಾಂಡ್ ಬಂತಲ್ಲ, ಇಂಗ್ಲೀಷಲ್ಲಿ ಬಂತು, ಮ್ಯೂಸಿಕಲ್ ಮಾಡ್ಬೇಕಂದ್ರೆ ಹಾಡ್ಕೊಂಡು ಒಂದು ನಾಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗ್ತಿರೋ ಹಾಡ್ಕೊಂಡು ಹಾಡನ್ನ ಸ್ಟೋರಿ ಪಾರ್ಟ್ ಆಗಿ ಮಾಡ್ಕೊಂಡು ಒಂದು ಸಿನಿಮಾ ಸಕ್ಕದಾಗಿರುತ್ತಲ್ಲ ಬಂದ್ರೆ. ಬಟ್ ನೀವು ಡ್ರೀಮ್ ಮಾಡ್ತಿದ್ದೀರಾ ಅಂದ್ರೆ ನೀವು ಪಕ್ಕ ಕನ್ನಡಿ ಎದುರು ನಿಂತ್ಕೊಂಡು ಒಂದ್ಸಲ ಟ್ರೈ ಮಾಡಿರ್ತೀರಾ? ಇಲ್ಲ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಹಾಡಕ್ಕೆ, ಆಕ್ಚುಲಿ ಕನ್ನಡಿ ಮುಂದೆ ನಿಂತು ನಾನು ಆಕ್ಟಿಂಗು ಇದುವರೆಗೂ ಮಾಡಿಲ್ವಾ? ಮತ್ತೆ ಎಲ್ಲ ಆಕ್ಟಿಂಗ್ ಎಲ್ಲ ಸ್ಕೂಲ್ಗೆ ಹೋದ್ರು ಅಥವಾ ಯಾರಾದ್ರೂ ನಮಗೆ ಸಜೆಸ್ಟ್ ಮಾಡ್ತಿರ್ತಾರಲ್ಲ ಆಕ್ಟಿಂಗ್ ಹಿಂಗೆ ಕಲೀರಿ ಅಥವಾ ಆಂಕರಿಂಗ್ ಹಿಂಗೆ ಕಲೀರಿ ಅಂತ, ನೀವು ಫಸ್ಟ್ ಕನ್ನಡಿ ಮುಂದೆ ನಿಂತ್ಕೊಳ್ಳಿ ಆಮೇಲೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ. ನೀವು ಡಿಫ್ರೆಂಟ್ ಪರ್ಸನ್. ಯಾರು ಹೇಳಿಲ್ಲ ಅಂದ್ರೆ ಥಿಯೇಟರ್ ಅಲ್ಲಿ ಆಕ್ಚುಲಿ ಕನ್ನಡಿ ಮುಂದೆ ನಿಂತ್ಕೊಳಕ್ ಹೇಳೋದಿಲ್ಲ. ಕ್ಯಾಮ್ರಾಗ್ ಹೇಳ್ಬೋದೇನೋ, ಬಟ್ ನಾನು ಕ್ಯಾಮ್ರಾ ಆಕ್ಟಿಂಗ್ ತಗೊಂಡಿಲ್ಲ. ನನ್ನ ಕ್ಯಾಮ್ರಾ ಆಕ್ಟಿಂಗ್ ಹೇಳ್ಕೊಟ್ಟಿರೋದು ರೂಪ. ರೈಟ್. ಸೊ ನಾನು ಒಂದು ಶಾರ್ಟ್ ಆದ್ಮೇಲೆ ಹೆಂಗ್ ಬಂದಿದೆ ಶಾರ್ಟ್ ಅಂತ ಹೋಗಿ ನೋಡೋದಿಲ್ಲ. ಅದನ್ನ ನೋಡಿದ್ರೆ ನಾನು ಕಾನ್ಷಿಯಸ್ ಆಗಿಬಿಡ್ತೀನಿ ನಾನು ಹೆಂಗೆ ಕಾಣ್ತಾ ಇದ್ದೀನಿ. ಸೊ ಐ ವಿಲ್ ಟ್ರೈ ಟು ಚೇಂಜ್ ಹೌ ಐಮ್ ಲುಕಿಂಗ್. ನಂಗೆ ಬೇಡ ಅದು ಇಮೋಷನ್ ಹೊರಗಡೆ ಬರ್ತಾ ಇದೆಯಾ ಅಷ್ಟೇ ನನ್ನ ಜಾಬು. ನಾ ಹೆಂಗೆ ಕಾಣ್ತಾ ಇದ್ದೀನಿ ಅವಳ ಜಾಬು, ರೂಪ ಜಾಬ್, ಡೈರೆಕ್ಟರ್ ಜಾಬು ಅಥವಾ DOP ಜಾಬ್ ನಂದಲ್ಲ. ಅದು ನನ್ನ ಕೆಲಸ ಎಮೋಷನ್ನ ಹೊರಗೆ ತರೋದು ಅಷ್ಟೇ. ಅವ್ರಿಗೆ ಹೆಂಗೆ ಬೇಕೋ ಅವ್ರು ನನ್ನ ಪಪ್ಪೆಟ್ ಅಷ್ಟೇ. ರೈಟ್. ನನ್ನಿಂದ ಅವ್ರು ಆಚೆ ತರಿಸ್ಬೇಕು. ನಾನೇ ಇಲ್ಲ ನಾನು ಲಿಮಿಟೆಡ್ ಆಗಿರ್ತೀನಿ. ಇಫ್ ಯು ಆರ್ ಕಾನ್ಷಿಯಸ್ ನಿಮ್ಮ ಮುಖ ಹೆಂಗೆ ಮೂವ್ ಆಗ್ತಿದೆ ಅಂತ ಯು ಕಾಂಟ್ ಆ್ಯಕ್ಟ್. ನನಗನ್ಸೋದು ಯು ವಿಲ್ ಲಿಮಿಟ್ ಯುವರ್ ಆ್ಯಕ್ಟಿಂಗ್. ಯಾಕೆ ನೋ ಇದು ಇಲ್ಲ ತುಂಬ ಮೂವ್ ಆಗೋಗ್ತದೆ. ನಮಗೆ ತುಂಬ ಕಷ್ಟ ಆಗುತ್ತೆ ನಮ್ಮನ್ನ ನೋಡ್ಕೊಳ್ಳೋದು ಅಲ್ವಾ? ನಾವು ಆಮೇಲೆ ಏನೇನೋ ಚೇಂಜಸ್ ಮಾಡಕ್ಕೆ ನಮ್ಮ ಆಕ್ಟಿಂಗ್ ಯಾವತ್ತು ನಮಗೆ ಇಂಪ್ರೆಸ್ ಅಥವಾ ನಾವು ಆ ಥರ ಅನ್ಸೋದೇ ಇಲ್ಲ ಅಲ್ಲ ನಮಗೆ. ಬಟ್ ಎಸ್, ಡಿಸಿಷನ್ ಮೇಕರ್ಸ್ ಅವರಾಗಿರ್ತಾರೆ ಆ್ಯಂಡ್ ನೀವು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಿರಲ್ಲ ಫುಲ್ ಆಫ್. ಅದಕ್ಕೆ ಸೊ ನಾನು ಒಪ್ಕೊಳ್ಳೋ ಡೈರೆಕ್ಟರ್ಸು ನಾನು ಅಷ್ಟು ನಾನು ಏನೋ ಒಂದು ಎಂಟರ್ ಆದರೆ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರು ಏನು ಹೇಳ್ತಾರೋ ಮಾಡ್ಬಿಡ್ತೀನಿ. ಸೊ ಐ ಆಮ್ ವೆರಿ ಕೇರ್ಫುಲ್ ಯಾರಿಗೆ ಆ ಥರ ನಮಸ್ಕಾರ ಮಾಡ್ತೀನಿ ಅಂತ. ಯಾಕೆಂದ್ರೆ ಅವ್ರು ಏನು ಹೇಳಿದ್ರು ಮಾಡ್ತೀನಲ್ವಾ. ನೀವು ಹಿಂದೆ ಮುಂದೆ ನೋಡ್ಕೊಂಡು ಅವ್ರನ್ನ ಫುಲ್ ಗೇಜ್ ಮಾಡಿದ್ಮೇಲೆ ಅಲ್ಲಿ ಸಬ್ಮಿಟ್. ಓಕೆ. ಇಲ್ಲಾಂದ್ರೆ ಇಲ್ಲ ಆಯ್ತು, ಫಸ್ಟ್ ಡೇ ಶೂಟಿಂಗ್ ಅಲ್ಲೇ ಹೊರಗಡೆ ಬಂದ್ಬಿಡೋದು. ಅದು ಐಡಿಯಾ ಚೆನ್ನಾಗಿದೆ. ಬಟ್ ಯಾವ ಹೀರೋ ಜೊತೆ ಮಾಡಬೇಕು ಅನ್ನುವಂಥ ಆಸೆ ಇದೆ? ಒಬ್ಬ ಹೀರೋ. ಪುನೀತ್ ರಾಜ್ಕುಮಾರ್ ಇದ್ದಾರೆ, ಸಕ್ಕದಾಗಿದ್ದಿರೋರು. ಆಯ್ತಾ, ನಂಗೆ ಧನಂಜಯ್ ತುಂಬಾ ಇಷ್ಟ. ಮತ್ತೆ ನಂಗೆ ಅರ್ಜುನ್ ರೆಡ್ಡಿ, ವಿಜಯ್ ದೇವರಕೊಂಡ ವಾವ್ ಅಂತ ಅನ್ಸುತ್ತೆ. ಬಟ್ ಇತ್ತೀಚೆಗೆ ಬರ್ತಿರೋ ಎಲ್ಲ ಆಕ್ಟರ್ಸು, ಇನ್ಫ್ಯಾಕ್ಟ್ ಒಂದು ವಿಮೆನ್ ಆನ್ಸಾಂಬಲ್ ಫಿಲ್ಮ್ ಮಾಡಿದ್ರು ಸಕ್ಕದಾಗಿರುತ್ತೆ ಅಂತ ಅನ್ಸುತ್ತೆ. ಈಗ ರುಕ್ಮಿಣಿ ವಸಂತ ಆಗ್ಬೋದು ಅಥವಾ ಚೈತ್ರಾಚಾರ ಆಗ್ಬೋದು, ಆ ಥರ ಒಂದು ವಿಮೆನ್ ಆನ್ಸಾಂಬಲ್ ಮಾಡಿ ಒಂದು ರೂಪ ಏನಾದ್ರು ಸರಿಯಾಗಿರೋ ಸ್ಕ್ರಿಪ್ಟ್ ಬರ್ದು ಅವ್ರು ಮಾಡೇ ಮಾಡ್ತಾರೆ ನೋಡಿ ಪಕ್ಕ. ನೆಕ್ಸ್ಟ್ ನೀವಂತೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅದನ್ನ ಅವರು ರಿಯಾಲಿಟಿಗೆ ತರ್ತಾರೆ. ಅಂದ್ರೆ ಹೈ ಟೈಮ್ ಅಲ್ವಾ ಅಂತ ಹುಡುಗಿರ್ನ
ಪಿಟ್ ಮಾಡೋದು ಒಬ್ರು ನೋ ಐ ಫೀಲ್ ತುಂಬಾ ಟ್ಯಾಲೆಂಟ್ ಇದೆ. ಯೂಟಿಲೈಸ್ ಮಾಡೋದಕ್ಕೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಕೊಟ್ಬಿಡಿ, ಸಕ್ಕತ್ತಾಗಿರುತ್ತೆ ಅಂತ. ಅಲ್ವಾ, ನಿಜ. ಎಲ್ಲರನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಡೈರೆಕ್ಟರಿಗೆ ಗೊತ್ತಿರಬೇಕು ಅನ್ನೋದು ಅದು. ವಾವ್, ಇದು ಆದ್ರೆ ಚೆನ್ನಾಗಿರುತ್ತೆ ನೋಡಿ. ಈಗ ಮ್ಯಾನಿಫೆಸ್ಟ್ ಹೇಗೋ ಮಾಡಿದ್ದಾರೆ ಅವರು, ವರ್ಕೌಟ್ ಆದ್ರೆ ನಮಗೆ ಗೊತ್ತಾಗುತ್ತೆ. ಬಟ್ ನಿಮ್ಗೆ ನಿಮ್ಮ ಗಂಟು ಮುಟ್ಟೆ ಸಿನಿಮಾದಲ್ಲಿ ಯಾವ ಡೈಲಾಗ್ ಫೇವ್ರೆಟ್? ಅದೊಂದು ಡೈಲಾಗ್ ನಮ್ಮ ಜನರಿಗೋಸ್ಕರ ಹೇಳ್ತೀರಾ ನೆನ್ಪಿದ್ರೆ? ಇಲ್ಲ, ನಂಗೆ ಆ ಥರದ್ದು ಇಲ್ಲ. ಯಾವ್ದು ಆ ಥರ ನಂಗೆ ಆ ಥರ ಯಾವ ನಂದೇ ಲೈನ್ ನನ್ಗೆ ಯಾವುದು ಯಾವತ್ತು ಬೇರೆಯವ್ರ ಲೈನು ಯಾವುದೋ ಒಂದು ನಿಂಗೆ ಇದು ಇಷ್ಟಪ್ಪ ನಂಗೆ ಡೈಲಾಗ್ ಅಂದ್ರೆ, ಅಥವಾ ಯಾವುದೋ ಹಾಡು ಆಗ್ಬೋದು. ಹಾಡು. ಆಕ್ಚುಲಿ ನಾವು ನೀನಾಸಮಲ್ಲಿ ಇದ್ದಾಗ ನಮ್ಗೆ ವಾಯ್ಸ್ ಟ್ರೈನಿಂಗ್ ಮಾಡಿಸ್ತಾರಲ್ಲ, ಅದು ಅವಾಗ ಯಾಕೆ ಎಷ್ಟು ನಗ್ತಿದ್ದೀರಿ ಇವಾಗ್ಲೇ? ನಾನು ದುರ್ಯೋಧನ ಪಾಠ ಮಾಡಕ್ ಇಷ್ಟ. ದುರ್ಯೋಧನ. ಓಕೆ. ಸೊ ನಾವು ಪರ್ವ ಮಾಡ್ತಾ ಇದ್ದೀವಲ್ಲ, ಪರ್ವ ನಾಟಕ ಮಹಾಭಾರತ, ಅದ್ರಲ್ಲಿ ಎಲ್ಲರೂ ಕೇಳ್ತಾರೆ, ಸೊ ನಿಂದು ದ್ರೌಪದಿ ಮಾಡಕ್ ಇಷ್ಟ ಆಗಿರ್ತಿತ್ತ ಅಂತ. ನಾನು ಇಲ್ಲ, ನಂಗೆ ದುರ್ಯೋಧನ ಮಾಡಕ್ ಇಷ್ಟ ಆಗಿರ್ತಿತ್ತು. ನೋ, ಐ ರಿಯಲಿ ಲೈಕ್. ಸೊ ಅವನು ಭೀಮಾ ಅವನ್ನ ಕೊಂದು ದ್ರೌಪದಿಗೆ ಬಂದು ಹೇಳುವಾಗ ಹೇಳ್ತಾನೆ, ಇದರೊಳ್ ಮೂರ್ಧಾವಿ ಸಿಕ್ತರ್ ಮಣಿ ಮುಕ್ಕುಟದರ ಕೃಷ್ಣೆ ಬಾಹ ಬಳಾಗ್ರಿಯರ್ ಕದನ ಏನೋ ಹೇಳ್ತಾನೆ ಆಯ್ತಾ. ಒಟ್ಟಿನಲ್ಲಿ ಅದು ಎವ್ರಿ ಡೇ ವಾಯ್ಸ್ ಪ್ರಾಕ್ಟೀಸ್ ಮಾಡುವಾಗ ಇದನ್ನ ಜೋರಾಗಿ ಫುಲ್ಲು ಭೀಭತ್ಸ ರೌದ್ರ ಎಲ್ಲದ್ರಲ್ಲೂ ಹೇಳ್ಬೇಕಿತ್ತಲ್ಲ. ನಾನು ಅಂಥದ್ದನ್ನ ಎಂಜಾಯ್ ಮಾಡಿದ್ದೀನಿ. ಯಾವುದೋ ಅಂದರೆ ಇಫ್ ಯೋರ್ ಬ್ಯಾಡ್ ಐಮ್ ಯೋರ್ ಡ್ಯಾಡ್ ಅಂತದನ್ನ ಆಡಿಯನ್ಸ್ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ. ಅದೆಲ್ಲ ಬೇಕಾಗುತ್ತೆ ಡೈಲಾಗ್. ನಾನೇ ಆ ಥರ ಯಾವ ಲೈನು ಇಲ್ಲ. ಎಸ್. ಯಾವ ಮೂವಿ ನೋಡಿದ್ರಿ ರೀಸೆಂಟ್ ಆಗಿ ಕನ್ನಡ? ನಾನು ಲಾಸ್ಟ್ ಶೂಟಿಂಗ್ ಹೊರಡೋಕ್ಕಿಂತ ಮುಂಚೆ ನೋಡಿ ಹೋಗಿದ್ದು ಕಾಂತಾರ. ಓಕೆ, ನೈಸ್. ಬಟ್ ಕನ್ನಡ ಮೂವಿ, ಈಗ ಕನ್ನಡದಲ್ಲಿ ನೀವು ಕೆಲಸ ಮಾಡ್ತಿರೋದ್ರಿಂದ ಕನ್ನಡ ಮೂವಿ ಈಗ ಒಂದೊಂದ್ಸಲ ಅನ್ಸುತ್ತೆ ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋದು, ಚೆನ್ನಾಗಿ ಸಿಗ್ತಾ ಇಲ್ಲ ಜನರಿಗೆ ಅಂತ. ಈಗ ನೀವು ಹೇಗೆ ಜನರಿಗೆ ಇಷ್ಟ ಆಗುವಂಥ ಮೂವಿನ ಸೆಲೆಕ್ಟ್ ಮಾಡ್ತೀರಾ ಅನ್ನೋದು? ನಾನು ಕತೆ ಕೇಳಿದಾಗ ನನಗೇನೋ ಆಗುತ್ತಲ್ಲ, ಐ ಫೀಲ್ ನನಗೇನೋ ಆಯಿತು ಅಂದರೆ ನೀವು ಅದನ್ನ ನೋಡಿದಾಗ ನಿಮಗೂ ಏನೋ ಆಗುತ್ತೆ. ಸೊ ನಾನು ತುಂಬ ಸಿಂಪಲ್, ನಾನು ಗಟ್ ಫೀಲಿಂಗಿಂದಾನೇ ವರ್ಕ್ ಮಾಡೋದು. ಈ ಮೂವಿ ಥಿಯೇಟರಲ್ಲಿ ಹೋಗಿ ನೋಡಿ ಅಂತೀನಿ. ಯಾಕೆಂದರೆ ಗ್ಯಾರಂಟಿ ಥಿಯೇಟರಲ್ಲಿ ನೋಡದೇ ಇದ್ರೂ ಇವಾಗ ಗಂಟು ಮೂಟೆ ಆಗಿದೆಯಲ್ಲ, 7 years ರಿಲೀಸ್ ಆಗಿದೆ, ಇವತ್ತಿಗೂ ಜನ ನೋಡ್ತಾ ಇದ್ದಾರೆ. ಈ ಮೂವಿ ಚೆನ್ನಾಗಿ ಆಗತ್ತೆ, ಥಿಯೇಟರಲ್ಲಿ ಓಡಿಸ್ಬಿಡಿ. ಬಿಕಾಸ್ ಎನಿವೇ ನೀವು ಆಮೇಲೆ ಹೋಗಿ ಎಂಜಾಯ್ ಮಾಡ್ತೀರಾ. ಆಮೇಲೆ ಎಂಜಾಯ್ ಮಾಡೋ ಬದಲು ಥಿಯೇಟ್ರಲ್ಲೇ ಬಂದು ಎಂಜಾಯ್ ಮಾಡಿಬಿಡಿ. ಸೊ ಮೇಕರ್ಸ್ ವಿಲ್ ಮೇಕ್ ದೇರ್ ಮನಿ ಅಲ್ವಾ, ನಿಮಗೂ ಆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂಥರ ಮೂವಿ ಚೆನ್ನಾಗಿದೆನೋ 100% ಕಾನ್ಫಿಡೆನ್ಸ್ ನನಗಿದೆ. ಬಟ್ ಥಿಯೇಟರ್ಗೆ ಬರೋದಕ್ಕೆ ಒಂದು ಪುಷ್ ಬೇಕು ಇವಾಗ. ಅದೇ, ಅದು ಇದ್ರಲ್ಲಿ ಮ್ಯಾಟ್ರ್ ಆಗುತ್ತಾ ಅಂತ ಅಲ್ಲ, ಕಮರ್ಷಿಯಲ್ ಆರ್ಟ್ ಮೂವಿ ಈ ಥರದ್ದೆಲ್ಲ ಡಿಫ್ರೆನ್ಶಿಯೇಟ್ ಮಾಡಿ ಜನ ಸುಮ್ಮನಿದ್ದಾರೆ ಅಂತ. ಇವಾಗ ಅದೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅನ್ನಿಸ್ತಾ ಇದೆ ನನಗೆ. ಇವಾಗ ಅಷ್ಟೊಂದು ಬ್ರೇಕ್ ಮಾಡ್ತಾ ಇಲ್ಲ ಜನ, ಬಟ್ ಎದ್ದು ಬರ್ತಾ ಇಲ್ಲ. ಯಾಕೆಂದರೆ ಆಡಿಯನ್ಸೇ ಕ್ರಿಯೇಟರ್ಸ್ ಆಗೋಗಿದ್ದಾರೆ ಅಲ್ವಾ. ಇವಾಗ ನಾನು ಬಸ್ಸಲ್ಲಿ ಓಡಾಡುವಾಗ ಡ್ರೈವರ್ BMTC ಬಸ್ ಡ್ರೈವರ್ ರೀಲ್ಸ್ ನೋಡ್ತಾ ಇರ್ತಾರೆ ಡ್ಯೂರಿಂಗ್ ಮೂವ್ಮೆಂಟ್. ನಂಗೆ ಎಷ್ಟು ಸತಿ ಅನ್ಸುತ್ತೆ ರೆಕಾರ್ಡ್ ಮಾಡಿ BMTC ಟ್ಯಾಗ್ ಮಾಡಲ್ಲ ಅಂತ, ಬಟ್ ಆ ಡ್ರೈವರ್ ಲೈಫ್ ಹಾಳಾಗುತ್ತೆ. ಆ ಒಬ್ಬ ಡ್ರೈವರ್ದಲ್ಲ, ನಮ್ಮ ಸಮಾಜ ಮೂವ್ ಆಗ್ತಿರೋದಕ್ಕೆ ಸರಿ ಇಲ್ಲ. ವೇರ್ ಆಲ್ ಆ ರೀಲಿಂದ ನಮ್ಗೇನು ಒಳ್ಳೆ ಇಂಪ್ಯಾಕ್ಟ್ ಆಗ್ತಾ ಇಲ್ಲ, ನಮ್ಗೇನು ಒಳ್ಳೆ ಕಲಿತಾ ಇಲ್ಲ, ಅಥವಾ ಏನೋ ಒಳ್ಳೆ ಮೂಡ್ ಬರ್ತಾ ಇಲ್ಲ. ವೇರ್ ಐದರ್ ವೈ ಅದನ್ನ ನೋಡಿ ಯಾಕೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋತೀರ? ಅದ್ರ ಬದಲು ಪ್ರಿಸರ್ವ್ ಯುವರ್ ಸ್ಯಾಂಕ್ಟಿಟಿ, ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ ಆ ಎಕ್ಸ್ಪೀರಿಯನ್ಸ್ ಏನೋ ತೊಗೊಂಡು ಹೋಗ್ತಿರಲ್ಲ, ಇಟ್ ವಿಲ್ ಸ್ಟೇ ವಿತ್ ಯು. ಸೊ ನೋಡೋಣ ಎಷ್ಟು ದಿನ ಇದೆ ಹೋಗುತ್ತೆ ನೋಡೋಣ. ಬಟ್ ಅಟ್ ಸಮ್ ಪಾಯಿಂಟ್ ಐಮ್ ಶೋರ್ ಬ್ರೇಕ್ ಮಾಡಿ ವಾಪಸ್ ಬರ್ತೀವಿ ನಾವು. ಟ್ರೂ. ಈ ಮೊಬೈಲ್ಗೆ ನೀವು ಏನೆಲ್ಲ ಕಡಿವಾಣ ಹಾಕಿದೆ? ಯಾಕಂದರೆ ಈಗ ಮೊಬೈಲ್ ನಮ್ಮನ್ನು ರೂಲ್ ಮಾಡ್ತಿದೆ. ಸೊ ಈಗ ನೀವು ಮೊಬೈಲನ್ನು ರೂಲ್ ಮಾಡ್ತಿದ್ದೀರಾ, ಮೊಬೈಲ್ ನಿಮ್ಮನ್ನೇ ರೂಲ್ ಮಾಡ್ತಿದ್ಯಾ ನಿಮ್ಮ ಲೈಫಲ್ಲಿ? ಅಂದರೆ ನಾನು ಆದಷ್ಟು ನನ್ನ ಫೋನ ಫ್ಲೈಟ್ ಮೋಡಲ್ಲಿ ಹಾಕಿಟ್ಕೊಂಡ್ಬಿಟ್ಟು ಬೆಸ್ಟ್. ಸೊ ನಮ್ಮ ಮನೇಲಿ ಅದೇ ಬೈತಾ ಇರ್ತಾರೆ, ಏನಾದರೂ ಆದರೆ ನಿನ್ನನ್ನು ನಂಬ್ಕೊಂಡು ಕಷ್ಟ ಅಂತ. ಬಟ್ ನನ್ನ ಪೀಸ್ ಆಫ್ ಮೈಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಒನ್ ಟೈಮ್ ಇತ್ತು, ನಾನು ತುಂಬ ಸ್ಕ್ರೋಲ್ ಮಾಡ್ತಾ ಇದ್ದೆ, ಐ ರಿಯಲೈಸ್ ನಂಗೆ ಒಂಥರ ಡಿಪ್ರೆಷನ್ ಅಲ್ಲ, ಒಂಥರ ನೆಗೆಟಿವ್, ಒಂಥರ ಏನೋ ಕಂಪ್ಯಾರಿಸನ್ಸ್ ಶುರು ಆಗುತ್ತೆ. ನಂಗೇನು ಗೊತ್ತಿಲ್ಲ ಅವ್ರ ಲೈಫ್ ಬಗ್ಗೆ. ನಾನು ಹೊಟ್ಟೆ ಕಿಚ್ಚಪಡೋದಕ್ಕೆ ನಂಗೆ ಯಾವ ಹಕ್ಕು ಇಲ್ಲ. ನಂಗೆ ಗೊತ್ತಿಲ್ಲ ಅವ್ರು ಏನೇನು ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ, ಅಥವಾ ಅದನ್ನು ಗಟ್ಟಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕಾಗಿದೆ ಅವ್ರಿಗೆ ನಂಗೆ ಗೊತ್ತಿಲ್ಲ. ಇಲ್ಲೆಲ್ಲೋ ಕೂತ್ಕೊಂಡು ನನಗೆ ಬೇಡದೇ ಇರೋದನ್ನ ಬಯಸ್ತಾ ಹೊಟ್ಟೆ ಕಿಚ್ಚು ಮಾಡ್ಕೋತಾ ವೈ ಆಮ್ ಐ ಡೂಯಿಂಗ್ ದಿಸ್ ಅನ್ನೋದು ನನಗೆ ಬಂತು. ಸೊ ಇವಾಗ ನಾನು ಫೋನ್ ತೆಗೆದ್ರೆ, ಇನ್ಸ್ಟಾಗ್ರಾಮ್ ತೆಗೆದ್ರೆ, ನನ್ನ ಸಜೆಷನ್ಸಲ್ಲಿ ಬರೀ
ಈ ಪ್ಲಾಂಟ್ಗೆ ಯಾವ ತರ ಮಣ್ಣು ಒಳ್ಳೇದು, ಈ ಹೂವಾಗೆ ಎಷ್ಟು ಬಿಸಿಲು ಬೇಕು, ಬರೀ ಅಂಥದ್ದೇ ಪ್ರಾಂಪ್ಟ್ ಅಲ್ಲಿ. ನೇಚರ್ ಲವರಾ? ನೇಚರ್ ಅಲ್ಲ, ಗಾರ್ಡನಿಂಗ್ ಟ್ರೈ ಮಾಡ್ತಾ ಇದ್ದೀನಿ ನಾನು. So ಜಾಸ್ತಿ ಅದ್ರಲ್ಲೇ ಅದು ಒಂಥರ ಚೆನ್ನಾಗಿದೆ. ಅದೇನು ಅದ್ರಲ್ಲೂ ಆಕ್ಚುಲಿ ಕಂಪ್ಯಾರಿಸನ್ ಬರುತ್ತೆ, ಅವ್ರ ಗಿಡ ಎಷ್ಟು ಚೆನ್ನಾಗಿ ಬೆಳೀತವೆ, ನಂದು ಯಾಕೆ ಇನ್ನೂ ಒಂದು ಹೂವು ಬಿಟ್ಟಿಲ್ಲ ಅಂತ ಅದ್ರಲ್ಲೂ ಬರುತ್ತೆ. ಸೊ ಲೈಫ್ ಹಿಂಗೆ ಇರುತ್ತೆ, ಬಟ್ ನಾವು ಪಾಸಿಟಿವ್ ಹೇಗೆ ಮಾಡ್ಕೋಬೇಕು ಅಂತ ನಾವು ಡಿಸೈಡ್ ಮಾಡಬೇಕು. ಬಟ್ ನೀವು ಆ ವೇ ಅಲ್ಲಿ ಇದ್ದೀರಲ್ಲ, ಸೊ ಈ ರೀಲಲ್ಲಿ ಬರುವಂತ ರೀಲ್ಸ್ಗಳನ್ನು ಮಾತ್ರ ನೋಡೋದು, ಇದರಿಂದ ಪಾಸಿಟಿವ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಥವಾ ಸ್ಪಿರಿಚುವಲ್ ಬುಕ್? ಇಲ್ಲಪ್ಪ ನಂಗೆ ಸ್ಪಿರಿಚುವಲ್ ನಂಗೆ ಅದಕ್ಕೆ ಇಲ್ಲ, ನಂಗೆ ಸ್ಪಿರಿಚುವಾಲಿಟಿ ಸ್ವಲ್ಪನೂ ಇಲ್ಲ ಅನ್ಸುತ್ತೆ. ನಾನು ಏನೇ ಸ್ಪಿರಿಚುವಾಲಿಟಿ ಇದ್ರೂ ನಂಗೇನೋ ನೋಡಿದಾಗ ನಂಗೆ ಒಳಗಡೆ ಆಗುತ್ತಲ್ಲ, ನನ್ನ ಸ್ಪಿರಿಚುವಾಲಿಟಿ, ನಾನು ಆ್ಯಕ್ಟ್ ಮಾಡ್ತೀನಲ್ಲ, ಅದು ನನ್ನ ಸ್ಪಿರಿಚುವಾಲಿಟಿ. ನನ್ನ ಟ್ರೂ ಆ ಟೈಮಲ್ಲಿ ಯಾರೂ ಇಲ್ಲ. ಐ ಮೀನ್ ಮೈ ವರ್ಕ್ ಇಸ್ ಮೈ ಲೈಫ್, ಮೈ ವರ್ಕ್ ಇಸ್ ಮೈ ಗಾಡ್. ನಾ ಅದಕ್ಕೆ ಹೇಳಿದ್ದು, ನೀವು ನಂಗೆ 1 ಕೋಟಿ ಕೊಡಿ, ಏನಾದರೂ ಕೊಡಿ ನನಗೆ, ನಾನು ನಂಬಿಲ್ದೇ ಇರೋದ್ರಲ್ಲಿ ನನ್ನ ತೊಡಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓಕೆ, ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ನನಗೆ ಊಟ ತುಂಬ ಇಷ್ಟ ಎಲ್ಲ. ಊಟ ನನ್ಗೆ ತುಂಬ ಇಷ್ಟ. ಇದು ಬಾಣಂತನದಲ್ಲಿ ನಾನು ಇವತ್ತಿಗೂ ನಾನು ಫೋಟೋ ಮಾಡಿ ಇವಾಗ ನಂಗೆ ಬೇಜಾರಾಗ್ತಿದ್ರೆ ಹೋಗಿ ಆ ಫೋಟೋ ನೋಡೇ ಖುಷಿ ಪಡ್ಕೋತೀನಿ. ಅದು ಹಾಲು ಮೆಣಸಿನ ಸಾರು, ಮತ್ತು ಒಂದಿಷ್ಟು ತುಪ್ಪ, ಅದಕ್ಕೆ ಜೀರಿಗೆ, ತುಪ್ಪದಲ್ಲೇ ಹುರಿದಿರೋ ಜೀರಿಗೆ ಮತ್ತು ಕರಿಬೇವು, ಆಮೇಲೆ ನೋಡಿ ಎಲ್ಲ ಪುಡಿಗಳು, ಒಂದಿಷ್ಟು ಪುಡಿಗಳು, ಅಂದರೆ ಚಟ್ನಿ ಪುಡಿ ಅಲ್ಲ, ಬಟ್ ಬೆಳ್ಳುಳ್ಳಿ ಪುಡಿ, ಕರಿಬೇವಿನ ಪುಡಿ, ಆ ಥರ ಒಂದಿಷ್ಟು ಪುಡಿಗಳು, ಕಲರ್ ಒಟ್ಟಿನಲ್ಲಿ ನಮ್ಮಮ್ಮ ಮಾಡೋ ಅಡುಗೆ ನಂಗೆ ತುಂಬ ಇಷ್ಟ. ನಾನೇ ಚೆನ್ನಾಗಿ ಮಾಡ್ತೀನಿ. ನೀವೇನು ಚೆನ್ನಾಗಿ ಮಾಡ್ತೀರಾ? ನಾನು ಅದು ಸೌತ್ ಇಂಡಿಯನ್, ಅಂದರೆ ಬಾಳೆಲೆ ಊಟ, ಪಾಯಸ, ಕೋಸಂಬರಿಗಳು, ಪಲ್ಯಗಳು, ಮತ್ತೆ ಒಬ್ಬಟ್ಟು ಚೆನ್ನಾಗಿ ಮಾಡಲ್ಲ, ಬಟ್ ಇದು ಉಂಡೆಗಳು ಮತ್ತು ಪಾಯಸ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಫುಲ್ ಹಂಗಂದ್ರೆ ಚೆನ್ನಾಗಿ ಫುಡ್ಡಿ ನೀವು? ಫುಡ್ಡಿ ಹೌದು, ನಾನು ಫುಡ್ ಹೌದು. ಯೋಗ ಬೇರೆ ಮಾಡ್ತೀರಲ್ಲ, ಅದೇನು ಮ್ಯಾನೇಜ್ ಆಗಿಬಿಡುತ್ತೆ? ಅದು ಸ್ವಲ್ಪ ಅದು ಯೋಗ ಮಾಡ್ತಿರೋದ್ರಿಂದ ಸ್ವಲ್ಪ ಮ್ಯಾನೇಜ್ ಆಗಕ್ಕೆ ಅದು ಟ್ರೈ ಫಾರ್ ಎವರ್ ಅದು ತಕಡಿನಲ್ಲೇ ಇರುತ್ತೆ. ಎಸ್, ಈಗ ತೇಜು ತುಂಬ ದಿನ ಆಯಿತು ಜನರಿಗೆ ಸಿಕ್ಕಿ, ಕೊನೆಯದಾಗಿ ಎಲ್ರಿಗೂ ಏನು ಹೇಳ್ತೀರಾ? ನೀವು ಗಂಟು ಮೂಟೆ ನೋಡಿದಾಗ ಅಯ್ಯೋ ಹೌ ಡಿಡ್ ಐ ಮಿಸ್ ದಿಸ್ ಜೆಮ್, ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಯ್ಯೋ ಅಂತೆಲ್ಲ ಹೇಳಿದ್ರಿ. ಈ ಮೂವಿಗೆ ಹಂಗೆ ಹೇಳಬೇಡಿ ಆಯಿತಾ. ಇದು ಥಿಯೇಟರಿಗೆ ಬಂದಾಗ ನಮ್ಮ ಕರ್ತವ್ಯ ತಲುಪಿಸೋದು ಜನಕ್ಕೆ, ಮೂವಿನ ಗೆಲ್ಸೋದು ನಿಮ್ಮ ಜವಾಬ್ದಾರಿ. ಸೊ ಬನ್ನಿ, ಡಿಸಪಾಯಿಂಟ್ ಅಂತೂ 100% ಆಗಲ್ಲ. ಬಂದು ನೋಡಿ, ಆಮೇಲೆ ಕಾಡಿದ್ರೆ ನಿಮ್ಮನ್ನ ರೂಪಂಗೆ ಮೆಸೇಜ್ ಮಾಡಿ, ಅವ್ರದ್ದು ತಪ್ಪು, ಅವ್ರು ಬರ್ದಿರೋದು ಆಯ್ತಾ. ನಿಮ್ ನಿದ್ದೆ ಹಾಳಾದ್ರೆ ಅವ್ರಿಗೆ ಮೆಸೇಜ್ ಮಾಡಿ. ನಿದ್ದೆ ಹಾಳಾಗುತ್ತೆ, ಹಾಗಾದ್ರೆ ನಿದ್ದೆ ಹಾಳಾಗತ್ತೆ, ಒಂಥರ ಸ್ವಲ್ಪ ದಿನ ನೆಮ್ಮದಿ. ಬರೀ ಅದೇ ಗುಂಗಲ್ ಇರ್ತಾರೆ. ಗುಂಗಲ್ ಇದ್ರೆ ಮೂವಿ ಗೆಲ್ತು ಅಂತ ಅರ್ಥ. ಸೊ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ ಅಂತ ನಾನು ಹೇಳಕ್ಕಾಗಲ್ಲ, ಆಲ್ರೆಡಿ ಅವ್ರು ಮಾಡಿದ್ದಾರೆ, ಬಟ್ ನೀವು ನೋಡ್ಲೇಬೇಕಾಗತ್ತೆ. ಅದ್ ಯಾವ ಮೂವಿ ಅಂತ ನಾವು ಸ್ವಲ್ಪ ಹೆಸರು ನಾನು ಅಲ್ಲಿ ಬಿಟ್ರೆ ಹೇಳ್ಬೋದು, ನಾವು ರಿವೀಲ್ ಮಾಡ್ತೀವಿ ವೆರಿ ಸೂನ್ ಅಲ್ವಾ? ಎಸ್, ನಿಮಗೂ ಕೂಡ ನಮ್ಮ ಈ ಚಿಟ್ ಚಾಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.